ಬೆಂಗಳೂರಿಗೆ ಬರೋರಾಗಿರ್ಬೋದು ಅಥವಾ ಬೆಂಗಳೂರಿನಲ್ಲಿರೋರಾಗಿರ್ಬೋದು ನೀವು ಹೋಟೆಲ್ಗಳನ್ನು ನಂಬ್ಕೊಂಡು ನನಗೆ ಆಚೆ ಎಲ್ಲೋ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆಚೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ. ಮನೆಯಿಂದ ಸಾಧ್ಯ ಆದರೆ ಒಂದು ಬಾಕ್ಸ್ ಇಟ್ಕೊಂಡು ಹೋಗೋದನ್ನ ಅಭ್ಯಾಸ ಮಾಡಿ ಇಟ್ಕೊಂಡ್ಬಿಡಿ. ಯಾಕೆಂತಾರೆ ಇದೆಲ್ಲ ಸಮಸ್ಯೆ ಬಗೆಹರಿಯೋವರೆಗೂ ಯಾವಾಗ ಯಾವ ಹೋಟೆಲ್ ಬಂದ್ ಆಗುತ್ತೆ ಅನ್ನುವಂಥದ್ದು ಲೆಕ್ಕನೇ ಇಡೋಕ್ಕಾಗ್ತಿಲ್ಲ. ಯಾಕೆ ಅಂತಂದರೆ ಕಾಳಸಂತೆಯಲ್ಲಿ ತಗೊಂಡಿರುವಂಥ ಸಿಲಿಂಡರ್ಗಳು ಕೂಡ ಖಾಲಿ ಆಗ್ತಾ ಇವೆ. ಗ್ಯಾಸ್ ಎಮರ್ಜೆನ್ಸಿ ಆ ಮಟ್ಟಕ್ಕೆ ಬಂದು ತಲುಪಿದೆ. ರಾಜಧಾನಿಯಲ್ಲಿ ಮತ್ತಷ್ಟು ತೀವ್ರಗೊಳ್ತಾ ಇದೆ ಈಗ ಸಮಸ್ಯೆ. ನಗರದ ಅರ್ಧಕ್ಕರ್ಧ ಹೋಟೆಲ್ಗಳು ಬಂದ್ ಆಗಿವೆ ಅನ್ನುವಂತಹ ವರದಿಗಳು ಬರ್ತಾ ಇವೆ. ಬ್ಲ್ಯಾಕ್ನಲ್ಲಿ ಖರೀದಿಸಿದಂತಹ ಸಿಲಿಂಡರ್ಗಳು ಕೂಡ ಈಗ ಖಾಲಿ ಆಗಿ ಹೋಗ್ಬಿಟ್ಟಿದೆ. ಇವತ್ತು ಮತ್ತಷ್ಟು ಹೋಟೆಲ್ಗಳಿಗೆ ಬೀಗ ಬೀಳುವಂತ ಸಾಧ್ಯತೆ ಇದೆ. ಕಾರಣ ಹಾಗೂ ಹೀಗೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ರು ಇರೋದ್ರಲ್ಲಿ. ಮೆಜೆಸ್ಟಿಕ್ನ ಸುತ್ತಮುತ್ತ ಹೋಟೆಲ್ಗಳು ಶಟ್ ಡೌನ್. ಈಗ ಅನೇಕರು ಉತ್ತರ ಕರ್ನಾಟಕ ಭಾಗದಿಂದ ಅಥವಾ ಹಳೆ ಮೈಸೂರು ಭಾಗದಿಂದ ಬೆಂಗಳೂರು ಕೆಲಸಕ್ಕೆ ಅಂತ ಬಂದಿರ್ತೀರಾ. ಏನೋ ಒಂದು ಊಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ. ಪಾಪ ಅಂಥವ್ರಿಗೆ ಏನು ಪರಿಸ್ಥಿತಿ ಅಂತ ನನಗೆ ಯೋಚನೆ ಬರ್ತಾ ಇದೆ. ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗೋರು ಅಲ್ಲೇ ತಿಂದ್ರಾಯ್ತು ಬಿಡು ಅಂತ ಹೋಗಿರ್ತೀರ. ಅಂಥವ್ರಿಗಾದರೆ ಒಂದಿಷ್ಟು ಸಮಸ್ಯೆ ಆಗುತ್ತೆ. ಅವರು ಮನೆಯಿಂದ ಬಾಕ್ಸ್ಗಳು ಇಟ್ಕೊಂಡು ಹೋಗೋಕೆ ಒಂದು ಅವಕಾಶ ಇರುತ್ತೆ. ಬಟ್ ಬೇರೆ ಜಿಲ್ಲೆಗಳಿಂದ ಬಂದಿರೋರು ಇಲ್ಲಿ ನಾನು ಏನು ಮಾಡೋದು, ಅವ್ರಿಗೊಂದು ಪಾಪ ಟೆನ್ಷನ್ ಶುರು ಆಗಿಬಿಡುತ್ತೆ. ಬಟ್ ಸಮಸ್ಯೆ ಏನೂ ಇಲ್ಲ. ಒಂದಿನ ಬೇಕ್ರಿಯಲ್ಲಿ ನಿಮಗೆ ಆ ಐಟಮ್ಸ್ಗಳು ಸಿಗುತ್ತೆ, ಗ್ಯಾಸ್ ಇಲ್ಲದೆ ಇದರಲ್ಲಿ ಯೂಸ್ ಮಾಡುವಂಥದ್ದು. ನೋಡಿ, ಮೆಜೆಸ್ಟಿಕ್ನ ಸ್ವಾತಿ ಹೋಟೆಲ್ಗೂ ಕೂಡ ಎಲ್ಲ ಹೋಟೆಲ್ಗೂ ಇದರ ಬಿಸಿ ತಟ್ಟಿದೆ. 150 ಸಿಲಿಂಡರ್ ಜಾಗದಲ್ಲಿ ಕೇವಲ 10 ಸಿಲಿಂಡರ್ ಅಂತೆ. ಒಂದು ವಾರದಿಂದ ಸಿಲಿಂಡರ್ ಸಿಗದೆ ಅವರು ಮೆನುನೇ ಕಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ಫುಡ್ ಸಿಗಲ್ಲ ಅಲ್ಲಿ. ಕಾಫಿ, ಟೀ, ಎಲೆಕ್ಟ್ರಿಕ್ ಬಾಯ್ಲರ್ ಬಳಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಬಾಬ್, ಪೂರಿ ಮಾಡೋದಕ್ಕೆ ಎಲೆಕ್ಟ್ರಿಕ್ ಸ್ಟವ್ ಬಳಕೆ ಮಾಡ್ತಾ ಇದ್ದಾರೆ. ಪರ್ಯಾಯವಾಗಿ ಏನಾದ್ರು ಮಾಡಲೇಬೇಕಲ್ಲ. ಸೊ ಮೆಜೆಸ್ಟಿಕ್ನ ಸ್ವಾತಿ ಹೋಟೆಲ್ಗೆ ನೀವು ಈ ಥರ ಇಂಡಿವಿಜುವಲ್ ಆಗಿ ಒಂದೊಂದೇ ಹೋಟೆಲ್ಗೆ ಹೋದರೆ ಒಂದೊಂದು ಹೋಟ್ಲಲ್ಲಿ ಒಂದೊಂದು ರೀತಿ ಸಮಸ್ಯೆ ಇರುತ್ತೆ. ಅಲ್ಟಿಮೇಟ್ಲಿ ಎಲ್ಲ ಬಂದು ಕೂತ್ಕೊಳ್ಳೋದು ಸಿಲಿಂಡ್ರ್ ಇಲ್ಲ. ಮೊದಲೇ ವಾಣಿಜ್ಯ ಬಳಕೆ ಸಿಲಿಂಡ್ರನ್ನ ಉಪಯೋಗಿಸ್ದೇನೆ ಕೆಲವರು ಗೃಹ ಬಳಕೆ ಸಿಲಿಂಡರ್ ಎಲ್ಲ ಉಪಯೋಗಿಸೋದೆಲ್ಲ ಕಳ್ಳಾಟಗಳು ನಡೀತಾ ಇತ್ತು. ಈಗ ಅದೂ ಇಲ್ಲ ಇದೂ ಇಲ್ಲ ಅನ್ನೋ ಪರಿಸ್ಥಿತಿ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಅವರು ಹೇಳಿದಾರಂತೆ, ನಾವು ಹೋಟೆಲ್ನ ಬಂದ್ ಮಾಡಲ್ಲ, ಬಟ್ ಮೆನುಗಳನ್ನ ಕಟ್ ಮಾಡ್ತೀವಿ ಅಷ್ಟೇ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಈಗ ದಿನದಿಂದ ದಿನಕ್ಕೆ ಸಿಲಿಂಡರ್ ಅಭಾವ ಜಾಸ್ತಿ ಆಗ್ತಾ ಇದೆ. ಏನು ಪರ್ಯಾಯ ವ್ಯವಸ್ಥೆ ಏನು ಮಾಡ್ಕೋತಾ ಇದ್ದಾರೆ ಹೋಟೆಲ್ನವರು? ತೀರಾ ಮುಚ್ಚೇ ಬಿಡೋ ಹಂತಕ್ಕೆ ಬಂದಿದ್ದಾರಾ ಅಂತ? ಖಂಡಿತ ಅರವಿಂದ್, ಸಾಕಷ್ಟು ಹೋಟೆಲ್ಗಳು ಈಗ ತೀರಾ ಮುಚ್ಚೆ ಬಿಡೋದಲ್ಲ, ಕೆಲವರು ಮುಚ್ಚೆ ಬಿಟ್ಟಿದ್ದಾರೆ. ಈಗ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ಕು, ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದವರು ಇಲ್ಲಿ ಬೆಳಗ್ಗೆ ತಿಂಡಿ ರಾತ್ರಿ 11 ಗಂಟೆವರೆಗೆ ಹೋಟ್ಲ್ ಓಪನ್ ಇರುತ್ತೆ. ಅಂದರೆ ಇಲ್ಲಿಂದ ಹೊರಗಡೆ ಹೋಗುವಂಥವ್ರು ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗುವಂತಹ ಇದಿರುತ್ತೆ, ಬಸ್ ಬಂದುವಂಥವ್ರು. ಈಗ ಹೋಟ್ಲು ಒಳಗಡೆ ಹೋಗ್ತಾ ಇದ್ದೀನಿ. ಆಲ್ಟರ್ನೇಟಿವ್ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಇವರು ತಾತ್ಕಾಲಿಕವಾಗಿ ಕೃತಕ ಅಭಾವನ ನೀಗಿಸ್ಕೊಳ್ಳೋಕ್ಕೆ ಗ್ಯಾಸನ್ನು ಕಡಿಮೆ ಬಳಕೆ ಮಾಡೋದಕ್ಕೋಸ್ಕರನೇ ಕಾಫಿ ಟೀನ ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಅಂದರೆ ಎಲೆಕ್ಟ್ರಿಕ್ ಬಾಯ್ಲರ್ನ ಯೂಸ್ ಮಾಡ್ಕೊಂಡಿರುವಂಥದ್ದು. ಮುಖ್ಯವಾಗಿ ಏನು ಮೆನು ಏನಿತ್ತು ಆ ಮೆನುನ ಕಂಪ್ಲೀಟ್ಲಿ ಕಟ್ ಮಾಡಿದ್ದಾರೆ. ಈ ಹಿಂದೆ 150ಕ್ಕೂ ಹೆಚ್ಚು ಐಟಮ್ಗಳು ಇಲ್ಲಿ ಸಪ್ಲೈ ಆಗ್ತಿತ್ತು, ಅಂದರೆ ಬಂದಂತಹ ಗ್ರಾಹಕರಿಗೆ ನೀಡ್ತಿದ್ರು. ಆದರೆ ಈಗ ಕೇವಲ 10 ಐಟಮ್ಗೆ ಮಾತ್ರ ಸೀಮಿತ ಆಗಿದ್ದಾರೆ. ಆ ಮೆನು ಕೂಡ ನಿಮಗೆ ತೋರಿಸ್ತಾ ಅವ್ರನ್ನ ಮಾಲೀಕರು ಮ್ಯಾನೇಜರ್ ಇಲ್ಲಿದ್ದಾರೆ, ಅವ್ರನ್ನೂ ಮಾತಾಡಿಸ್ತೀನಿ ಯಾವ ರೀತಿ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ. ನೋಡ್ತಿದ್ದೀರಾ, ಕೇವಲ 7-8 ಐಟಮ್ಸ್, ಇಡೀ ದಿವಸದ ಐಟಮ್ಸ್ಗಳನ್ನ ಈ ರೀತಿ ಮೆನುಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಗ್ಯಾಸ್ನ ಉಳಿತಾಯ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ಸೇವ್ ಇದು ಮಾಡಬೇಕು. ಹೋಟೆಲ್ ಸಂಪೂರ್ಣ ಬಂದ್ ಮಾಡೋ ಬದಲು ನಾವು ಕಂಪ್ಲೀಟ್ಲಿ ಏನು ಒಂದು ಮೆನುನ ಕಟ್ ಮಾಡಿಕೊಂಡು ಇಲ್ಲಿ 4-5 ಪೇಜ್ ಇದ್ದಂತಹ ಮೆನು ಬುಕ್ಕು ಕೇವಲ ಒಂದು ಶೀಟಿಗೆ ಮಾತ್ರ ಶಿಫ್ಟ್ ಮಾಡಿದ್ದಾರೆ. ಸರ್, ಏನೆಲ್ಲ ತಿಂಡಿ ಕೊಡ್ತಿದ್ದೀರಾ ಸರ್? ತಿಂಡಿ ನಮ್ಮಲ್ಲಿ 25ರಿಂದ 30 ಬಗೆ ತಿಂಡಿ ಕೊಡ್ತಿದ್ವಿ ಬೆಳಿಗ್ಗೆ ಟೈಮು. ಇವಾಗ ಮೂರು ಐಟಮ್ ಮಾತ್ರ ಕೊಡ್ತಿದ್ವಿ. ಬರೀ ಇಡ್ಲಿ, ವಡ, ಪೂರಿ, ಪಲಾವ್ ಮಾತ್ರ ಕೊಡ್ತಿದ್ವಿ. ಅಂದರೆ ಗ್ಯಾಸ್ನ ಉಳಿಸೋದಕ್ಕೋಸ್ಕರ ಎಷ್ಟು ದಿನ ಆಯಿತು ಸರ್ ಸಿಲಿಂಡ್ರು ಬಂದು? 4 ದಿವಸ ಆಯ್ತು ಸರ್. 4 ದಿವಸದಿಂದ ಗ್ಯಾಸ್ ಬರ್ತಿಲ್ಲ. ಈಗ ನಮಗೆ ಬೇರೆ ವಿಧಿ ಇಲ್ಲ, ಅದಕ್ಕೆ 3 ಐಟಮ್ ಮಾಡಿದ್ವಿ. 3 ಐಟಮ್ ಮಾಡಿ ಎಲೆಕ್ಟ್ರಿಕಲ್ ಸ್ಟವ್ ತಂದಿದ್ವಿ. ಎಲೆಕ್ಟ್ರಿಕಲ್ ಸ್ಟವಲ್ಲಿ ಪೂರಿ, ಅದರಲ್ಲಿ ವಡೆ, ಪೂರಿ ಎಲ್ಲ ಅದರಲ್ಲೇ ರೆಡಿ ಮಾಡ್ತೀವಿ. ಮತ್ತು ಇಡ್ಲಿಗೆ ಮಾತ್ರ ಸ್ವಲ್ಪ ಗ್ಯಾಸ್ ಇಟ್ಕೊಂಡಿದ್ವಿ. ಅದು ಇವತ್ತು ಈಗ ಖಾಲಿ ಆಗುವ ಚಾನ್ಸಸ್ ಇದೆ. ಇವತ್ತುವರೆಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾಳೆಯಿಂದ ಎಲ್ಲ ಎಲೆಕ್ಟ್ರಿಕಲ್ ಐಟಮ್ ಇದು ಮಾಡ್ತೀವಿ. ಇಲ್ಲಿ ನೋಡಿ, ಬಿಸಿ ಮಾಡೋಕ್ಕೂ ಅಷ್ಟೇ ಎಲ್ಲ ಕರೆಂಟ್ ಇದೆ. ಹಾಗೆ 3 ಐಟಮ್ ಇದೆ. ಮತ್ತು ನಮ್ಮದು 11:30 ಮೇಲೆ ನಾನ್ ವೆಜ್ ಓಪನ್ ಆಗ್ತದೆ ಹೋಟೆಲು. ನಾನ್ ವೆಜ್ ಅಂದರೆ 120ರಿಂದ 150 ಐಟಮು ನಾನ್ ವೆಜ್, ವೆಜ್ ಸೇರಿ ಇದು ಮಾಡ್ತೀವಿ. ಇವಾಗ ನೋಡಿ, ನಮ್ಮ ಮೆನು ಈಗ 8ರಿಂದ 10 ಐಟಮ್ ಇದೆ. ಇದು ಹೇಳ್ತಿರುವಂಥದ್ದು ಕೇವಲ 7-8 ಐಟಮ್ಸ್ಗೆ ಈಗ ಸೀಮಿತ ಆಗೋಗಿರುವಂಥದ್ದು, ಮತ್ತು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಕಡೆ ಮಾರು ಹೋಗ್ತಾ ಇದ್ದೀವಿ ಅಂತ ಕೂಡ ಹೇಳ್ತಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಮಾರುತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.
ಬೇರೆ ದಾರಿನೇ ಇಲ್ಲ, ಹೋಟೆಲ್ ನಡಿಲೂ ಬೇಕು ಮತ್ತು ಸಿಲಿಂಡ್ರನ್ನೂ ಉಳಿಸ್ಬೇಕು ಅಂದರೆ ಹೀಗೇನೆ.